ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಮಿತ್ರರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜ ಅರಸು ಅವರ ಹೆಸರಲ್ಲಿದ್ದ ದೀರ್ಘಕಾಲದ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ಯಶಸ್ವಿಯಾಗಿ ಮುರಿದು ಮುನ್ನುಗ್ಗುತ್ತಿದ್ದಾರೆ. ಈ ಸಾಲಿನ ಬಜೆಟ್ ಮಂಡಿಸಲು ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಹೊಸ ವರ್ಷ ಕಣ್ತೆರೆದು 2 ವಾರವಾಗಿದೆ. ಸಂಕ್ರಾಂತಿಯೂ ಬಂದಿದೆ. ಆದರೆ ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಯಾವುದೇ ಲೀಡ್ ಸಿಗುತ್ತಿಲ್ಲ. ಬಂಡೆ ಬಣ ಬಯಸಿದ ಯಾವುದೇ ಬದಲಾವಣೆ ಸಂಭವಿಸುತ್ತಿಲ್ಲ. ನಾಯಕತ್ವ ಬದಲಿಸುವ ಯಾವುದೇ ಚಿಂತನೆ ಇಲ್ಲ ಎಂಬಂತೆ ಹೈಕಮಾಂಡ್ ಮುಗುಮ್ಮಾಗಿದೆ. 5 ವರ್ಷ ನಾನೇ ಸಿಎಂ ಎಂಬಂತಹ ವರ್ತನೆ ಸಿದ್ದರಾಮಯ್ಯ ಅವರ ನಡೆ ನುಡಿಯಲ್ಲಿ ಕಾಣುತ್ತಿದೆ. ಸದ್ಯದಲ್ಲೇ ಪಶ್ಚಿಮ ಬಂಗಾಳ, ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ಸೇರಿ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯೂ ಬರಲಿದೆ. ವರಿಷ್ಠರು ಬ್ಯುಸಿಯಾಗಲಿದ್ದಾರೆ. ಆ ಚುನಾವಣೆಗಳಲ್ಲೂ ಬಿಹಾರ ಕಥೆಯೇ ಆದರೆ ಅಲ್ಲಿಗೆ ಸಮಾಪ್ತಿ. ಡಿಕೆ ಶಿವಕುಮಾರ್ ಕಂಡ ಕನಸುಗಳು ಕನಸಾಗಿಯೇ ಉಳಿಯುವುದು ಖಚಿತ. 5 ವರ್ಷಕ್ಕೂ ಸಿದ್ದು ದರ್ಬಾರ್ ನಿಶ್ಚಿತ. ಅರೆ, ಇಷ್ಟು ಪಕ್ಷನಿಷ್ಠ ಡಿಕೆ ಶಿವಕುಮಾರ್ಗೆ, ಇಷ್ಟು ಹೈಕಮಾಂಡ್ ನಿಷ್ಠ ಡಿಕೆ ಶಿವಕುಮಾರ್ಗೆ ಏಕೆ ಹೀಗಾಗುತ್ತಿದೆ? ದಿನದಿಂದ ದಿನಕ್ಕೆ ಸಿಎಂ ಕುರ್ಚಿ ಏಕೆ ಅವರಿಂದ ದೂರವಾಗುತ್ತಿದೆ? ಡಿಕೆ ಮಾಡಿದ ತಪ್ಪುಗಳಾದರೂ ಏನೋ? ಬಂಡೆ ಬಣದಲ್ಲಿದ್ದ 25ರಿಂದ 30 ಶಾಸಕರು ಎಸ್ಕೇಪ್ ಆಗಿ ಸಿಎಂ ಬಣದಲ್ಲಿ ಕಾಣಿಸಿಕೊಳ್ಳುತ್ತಿರುವುದೇಕೆ? ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ದಿಢೀರ್ ಹೈಪರ್ ಆಕ್ಟಿವ್ ಆಗಿ ಕಾಂಗ್ರೆಸ್ ವೈಫಲ್ಯಗಳ ಬೇರು ಬಗೆದು ಹೊರಗಿಡುತ್ತಿರುವುದರ ಹಿಂದಿನ ಅಸಲಿ ಮರ್ಮವೇನು? ಎಲ್ಲವನ್ನೂ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ವಿನಮ್ರ ಮನವಿ. ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ. ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದಾಗಿನಿಂದಲೂ ಸಚಿವರಿಗೆ, ಶಾಸಕರಿಗೆ, ನಾಯಕರಿಗೆ ಪಕ್ಷನಿಷ್ಠೆಯನ್ನು ಬೋಧಿಸುತ್ತಲೇ ಬಂದರು. ವ್ಯಕ್ತಿ ಪೂಜೆಯನ್ನು ಬಿಡಿ, ಪಕ್ಷ ಪೂಜೆಯನ್ನು ಮಾಡಿ ಎನ್ನುವ ಮೂಲಕ ಸಿಎಂ ಬಣದ ಶಾಸಕರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ನೋಡಿದರೆ ಹೊರತು ಓಲೈಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಲೇ ಇಲ್ಲ. ಉಪಮುಖ್ಯಮಂತ್ರಿ ಆಗಿ ಬೃಹತ್ ಬೆಂಗಳೂರು ಅಧಿಕಾರ ಕೈಗೆ ಸಿಕ್ಕ ನಂತರ ಅವರಿಗೆ ಏನಾಯಿತೋ ಏನೋ, ಅವರ ಬಾಡಿ ಲ್ಯಾಂಗ್ವೇಜ್ ಬದಲಾಯಿತು. ಹಿರಿಯ ನಾಯಕರು, ಶಾಸಕರೊಂದಿಗೆ ವ್ಯವಹರಿಸುವ ಶೈಲಿ ಕಟುವಾಯಿತು. ಹೈಕಮಾಂಡೇ ನನ್ನ ಬೆಂಬಲಕ್ಕಿರುವಾಗ ಮುಖ್ಯಮಂತ್ರಿ ಆಗಲು ಇಲ್ಲಿಂದ ಪಕ್ಷದ ಪ್ರಮುಖರು, ಶಾಸಕರ ಬೆಂಬಲ ಬೇಕೇ ಬೇಕು ಎಂದು ಭಾವಿಸಿದರೇನೋ. ಇದರಿಂದ ಅನೇಕ ಶಾಸಕರು ದೂರವಾದರು. ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೂ ಮುನ್ನವೇ ಜಾರಕಿಹೊಳಿ ಕುಟುಂಬದ ವಿರೋಧ ಕಟ್ಟಿಕೊಂಡಿದ್ದ ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ ನಂತರ ಪಕ್ಷದೊಳಗಿನ ಬಹುತೇಕ ಪ್ರಬಲ ನಾಯಕರನ್ನು ಎದುರು ಹಾಕಿಕೊಂಡರು. ಎಂಬಿ ಪಾಟೀಲ್ ಅವರೊಂದಿಗಿನ ಬಾಂಧವ್ಯವನ್ನು ಸರಿಪಡಿಸಿಕೊಳ್ಳುವಲ್ಲಿ ಸೋತರು. 2013ರಲ್ಲಿ ಕೊರಟಗೆರೆಯಲ್ಲಿ ನನ್ನನ್ನು ಸೋಲಿಸಿ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದರು ಎಂಬ ಕಾರಣಕ್ಕೆ ಸಿದ್ದರಾಮಯ್ಯ ಬಣದ ಮೇಲೆ ಕೆಂಡ ಕಾರುತ್ತಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಿಗಿನ ಸಂಬಂಧವನ್ನು ಹದಗೆಡಿಸಿಕೊಂಡರು. ಡಿಕೆಯ ಕೆಲವೊಂದು ವರ್ತನೆಗೆ ಬೇಸತ್ತ ಪರಮೇಶ್ವರ್ ಸಿದ್ದು ಕ್ಯಾಂಪು ಸೇರಿಕೊಂಡರು. ಸಿದ್ದರಾಮಯ್ಯ ಅವರ ಬಗ್ಗೆ ಮುನಿಸು ಹೊಂದಿದ್ದ ದೇಶಪಾಂಡೆಯವರ ಜೊತೆ ಅದೇನು ಖ್ಯಾತೆ ಮಾಡಿಕೊಂಡರೋ, ಅವರು ಮೆತ್ತಗೆ ಸಿಎಂ ಗುಂಪಿನ ಕಡೆ ಜಾರಿಕೊಂಡರು. ಇಷ್ಟಕ್ಕೆ ಸುಮ್ಮನಿರದೆ ಸಿಎಂ ಬಣದ HC ಮಹದೇವಪ್ಪ, ಜಮೀರ್ ಅಹಮದ್ ಅವರನ್ನು ಕೆರಳಿಸಿ ಅವರು ಅಲ್ಲೇ ಭದ್ರವಾಗಿ ನೆಲೆಗೊಳ್ಳುವಂತೆ ಮಾಡಿದರು. ಅತ್ಯಂತ ಪ್ರಮುಖವಾಗಿ ಅತ್ತ ವಿರೋಧ ಪಕ್ಷವಾದ JDS ವರಿಷ್ಠ HD ದೇವೇಗೌಡರ ಕುಟುಂಬವನ್ನು ತಾವೇ ಪ್ರಚೋದಿಸಿದ DKಶಿ ಮೈಮೇಲೆಳೆದುಕೊಂಡರು. ಅವರು ಕಾಂಗ್ರೆಸ್ ಪಕ್ಷದೊಳಗಿನ ತಮ್ಮ ಶತ್ರುಗಳ ಜೊತೆ ಕೈ ಜೋಡಿಸುವಂತೆ ಮಾಡಿಕೊಂಡರು. ಜಾರಕಿಹೊಳಿ ಕುಟುಂಬದವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನು ಕಾಲಕ್ಕೆ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಕುರ್ಚಿಯಿಂದ ದೂರ ಇಡಲು ಯಾವ ಕಾರ್ಯತಂತ್ರ ಅನುಸರಿಸಬೇಕು ಎಂಬ ಸಲಹೆ ಸೂಚನೆಗಳನ್ನು ಪಡೆಯುವಂತಾಯಿತು. ಕುಮಾರಸ್ವಾಮಿ ಅವರ ಬೆಂಗಳೂರಿನ JP ನಗರದ ಮನೆಗೆ ವಿದ್ಯುತ್ ಅಲಂಕಾರ ಮಾಡಲು ಕರೆಂಟ್ ಕದಿಯಲಾಗಿದೆ ಎಂದು ನೋಟಿಸ್ ಕೊಡಿಸಿದ್ದರಿಂದ ಹಿಡಿದು ದೇವೇಗೌಡರ ಮನೆಯ ತಲೆಬಾಗಿಲಿನಲ್ಲಿ HD ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿಸಿದ್ದರವರೆಗೆ, ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಜಮೀನು ಒತ್ತುವರಿಯಾಗಿದೆ ಎಂದು ವಿವಾದ ಸೃಷ್ಟಿಸಿದ್ದರಿಂದ ಹಿಡಿದು ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಅಕ್ರಮ ಗಣಿಗುತ್ತಿಗೆ ಆರೋಪ ಪ್ರಕರಣದಲ್ಲಿ SIT ಬಲವಂತದ ಕ್ರಮಕ್ಕೆ ಮುಂದಾಗಿದ್ದರವರೆಗೆ ಎಲ್ಲದರಲ್ಲೂ ಡಿಕೆ ಶಿವಕುಮಾರ್ ಚಿತಾವಣೆ ಇದೆ ಎಂದು ಭಾವಿಸಿದ ದೇವೇಗೌಡರ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿರುವ ಡಿಕೆ ವಿರೋಧಿಗಳ ಜೊತೆ ಕೈಜೋಡಿಸಿ ಕುಮ್ಮಕ್ಕು ನೀಡಿತು. ಒಟ್ಟಾರೆ ಡಿಕೆ ಶಿವಕುಮಾರ್ ತಮ್ಮದೇ ತಪ್ಪುಗಳಿಂದ ಅವರ ಶತ್ರುಗಳೆಲ್ಲ ಒಂದೆಡೆ ಸೇರುವಂತೆ ಮಾಡಿದರು. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, MB ಪಾಟೀಲ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಸೇರಿದಂತೆ ಘಟಾನುಘಟಿ ನಾಯಕರೆಲ್ಲ ದೆಹಲಿಗೆ ಹೋಗಿ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವ ರಾಜಕೀಯ ವಾತಾವರಣ ಕರ್ನಾಟಕದಲ್ಲಿಲ್ಲ. ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಿದರೆ
ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಚದುರಿ ಹೋಗಿ ಇನ್ನೂ 10 ವರ್ಷ ಕಾಲ ನಮಗೆ ವನವಾಸವೇ ಕಾಯಂ ಆಗುತ್ತದೆ ಎಂದು ರಾಹುಲ್ ಗಾಂಧಿ ಬಳಿ ಹೇಳಿ ಬಂದರು. ಇದು ಪರಿಣಾಮಕಾರಿಯಾಗಿ ರಾಹುಲ್ ತಲೆಗೆ ನಾಟಿದೆ. ಡಿ ಕೆ ಶಿವಕುಮಾರ್ ಪಾಲಿಗೆ ಸಿಎಂ ಕುರ್ಚಿ ದೂರವಾಗಿದೆ. ತಾವೇ ಮಾಡಿದ ಮೂಟೆ ತಪ್ಪುಗಳು ಅವರನ್ನು ಬೆನ್ನತ್ತಿ ಕಾಡುವಂತಾಗಿದೆ. ಗೆಳೆಯರೇ, ಸಿದ್ದರಾಮಯ್ಯ ನಾಯಕತ್ವ ಮುಂದುವರಿಯುವುದು ಖಚಿತವಾಗುತ್ತಿದ್ದಂತೆಯೇ ಡಿಕೆಶಿ ಬಣಕ್ಕೆ ಬಂದಿದ್ದ ಉತ್ತರ ಕರ್ನಾಟಕದ ಶಾಸಕರು ಎಸ್ಕೇಪ್ ಆಗಿ ಮತ್ತೆ ಸಿಎಂ ಗುಂಪು ಸೇರಿದ್ದಾರೆ. ಹಳೆ ಮೈಸೂರು ಭಾಗದ ಡಿಕೆ ಆಪ್ತ ಬಣದಲ್ಲೇ ಇದ್ದ ಸಚಿವ ಚಲುವರಾಯಸ್ವಾಮಿ, ಎಂಸಿ ಸುಧಾಕರ್, ಶಾಸಕರಾದ ಸಿಪಿ ಯೋಗೀಶ್ವರ್, ಮದ್ದೂರಿನ ಉದಯ್, ಮಾಲೂರಿನ ನಂಜೇಗೌಡ ಸೇರಿ ಬಹುತೇಕರು ತಟಸ್ಥರಂತೆ ವರ್ತಿಸುತ್ತಿದ್ದಾರೆ. ಇನ್ನೂ ಕೆಲವರು ಹೈಕಮಾಂಡ್ ಯಾವ ತೀರ್ಮಾನ ಮಾಡಿದರೂ ಬದ್ಧ ಎನ್ನುತ್ತಿದ್ದಾರೆ. ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದರು ಎಂಬಂತೆ 2 ವರ್ಷ ಕಾಲ ಸುಮ್ಮನಿದ್ದ ಡಿಕೆಶಿ ಈಗ ಶತ್ರುಗಳ ಜೊತೆ ರಾಜಿ ಮಾಡಿಕೊಳ್ಳಲು ಹೊರಟಿದ್ದಾರೆ. ಕೆಎನ್ ರಾಜಣ್ಣ, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಕೆಜೆ ಜಾರ್ಜ್ ಹೀಗೆ ತಮ್ಮ ವಿರೋಧಿ ಪಾಳ್ಯದ ನಾಯಕರ ಜೊತೆ ಸಂಧಾನಕ್ಕೆ ನಡೆಸಿದ ಡಿಕೆ ಪ್ರಯತ್ನ ಫಲ ಕೊಟ್ಟಿಲ್ಲ. ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದು ಯಾವ ಹಿರಿಯ ನಾಯಕರಿಗೂ ಇಷ್ಟವಿಲ್ಲ, ಶಾಸಕರ ಸಂಖ್ಯೆಯೂ ಇಲ್ಲ ಎಂಬುದು ಅರಿವಿಗೆ ಬರುತ್ತಲೇ ರಾಹುಲ್ ಗಾಂಧಿ ಕೂಡ ಸಿಎಂ ಕುರ್ಚಿ ಕಚ್ಚಾಟದ ವಿಚಾರವನ್ನು ನಿರ್ಲಕ್ಷಿಸಿಬಿಟ್ಟಿದ್ದಾರೆ. ಆದರೂ ಡಿ ಕೆ ಶಿವಕುಮಾರ್ ಅವರ ಆಸೆಯನ್ನು ಜೀವಂತವಾಗಿರುವ ನಿಟ್ಟಿನಲ್ಲಿ ಅವರ ಪರ ಇರುವಂತೆ ಪಾಸಿಟಿವ್ ಮೆಸೇಜ್ ಪಾಸ್ ಮಾಡತೊಡಗಿದ್ದಾರೆ. ಕಳೆದ 3-4 ತಿಂಗಳಿನಿಂದ ಡಿಕೆಶಿ ಗೋಗರೆದರೂ ದರ್ಶನ ನೀಡದ ರಾಹುಲ್ ಗಾಂಧಿ ಈಗ ಅಶರೀರವಾಣಿ ಮೂಲಕವೇ ಬಂಡೆಗೆ ಅಸ್ಸಾಂ ಚುನಾವಣೆ ಉಸ್ತುವಾರಿ ವಹಿಸುವಂತೆ ಅಪ್ಪಣೆ ಜಾರಿ ಮಾಡಿದ್ದಾರೆ. ಡಿಕೆಯು ಹೈಕಮಾಂಡ್ ಹೇಳಿದ ಮೇಲೆ ಶಿರಸಾವಹಿಸಿ ಪಾಲಿಸುವುದಾಗಿ ಹೇಳಿದ್ದಾರೆ. ಅಸ್ಸಾಂ ಚುನಾವಣೆಗೆ ಈಗ ಡಿಕೆ ಕಾಂಚಾಣದ ಬಲ ತುಂಬಬೇಕು, ಚಾಕರಿ ಮಾಡಬೇಕು, ಮುಖ್ಯಮಂತ್ರಿ ಕನಸು ಜೀವಂತ ಇರಬೇಕು ಅಂದರೆ ಮಾಡಲೇಬೇಕಲ್ಲವೇ. ಈ ನಡುವೆ JDS ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪರಿಣಾಮಕಾರಿಯಾಗಿ ಧ್ವನಿ ಎತ್ತತೊಡಗಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಕುರ್ಚಿ ಸಿಗದಿದ್ದರೆ ಇದೇ ವಿಚಾರ ಒಕ್ಕಲಿಗ ಬಾಹುಳ್ಯದ ಜಿಲ್ಲೆಗಳಲ್ಲಿ ನಮಗೆ ವರದಾನವಾಗುತ್ತದೆ ಎಂಬುದು ಅವರಿಗೆ ತಿಳಿದಿದೆ. ನನ್ನ ಕೈಗೆ ಒಂದು ಸಲ ಪೆನ್ನು ಪೇಪರ್ ಕೊಡಿ, ಸಮುದಾಯದ ಪರ ಯಾರೂ ಮಾಡದ ಕೆಲಸವನ್ನು ಮಾಡಿ ತೋರಿಸುತ್ತೇನೆ ಎಂದು ಒಕ್ಕಲಿಗರ ಕ್ಷೇತ್ರಗಳಲ್ಲಿ ವೀರಾವೇಶದಿಂದ ಮಾತನಾಡಿ ಮತ ಪಡೆದಿದ್ದ ಡಿಕೆಗೆ ಪೆನ್ನು ಪೇಪರ್ ಪಡೆದುಕೊಳ್ಳುವ ಸಾಮರ್ಥ್ಯವೇ ಇಲ್ಲ. ನಾವು ಮತ ಹಾಕಿದರೂ ಮುಖ್ಯಮಂತ್ರಿಯಾಗಿದ್ದು ಮಾತ್ರ ಸಿದ್ದರಾಮಯ್ಯ ಎಂಬ ಭಾವನೆ ಒಕ್ಕಲಿಗ ಸಮುದಾಯದಲ್ಲಿ ಈಗಾಗಲೇ ಬಂದಿದೆ. ಇದು ತಮಗೆ ಪ್ಲಸ್ ಆಗುವುದು ಗ್ಯಾರಂಟಿ ಎಂಬುದು ಖಚಿತವಾಗುತ್ತಿದ್ದಂತೆಯೇ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಮರಳಲು ಸಿದ್ಧರಾಗತೊಡಗಿದ್ದಾರೆ. ಅವರಲ್ಲಿ ಹೊಸ ಉತ್ಸಾಹ ಕಾಣಿಸಿಕೊಂಡಿದೆ. ಡಿಕೆ ಅಸಹಾಯಕರಾಗಿ ಹೈಕಮಾಂಡ್ನತ್ತ ನೋಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಹುದ್ದೆ ಗಿಟ್ಟಿಸದಿದ್ದರೆ ಕುಮಾರಸ್ವಾಮಿ ಅವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆಯೇ ಸರಿ ಎಂದು ಒಕ್ಕಲಿಗರ ಸೀಮೆಯ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.